ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ಕ್ಷೇತ್ರದ ಅಭಿಪ್ರಾಯ ಏನಂದರೆ, ಕ್ಷೇತ್ರಕ್ಕೆ 3 ವರ್ಷದಲ್ಲಿ ಇಷ್ಟು ಕೆಲಸ ಮಾಡೋ ಎಮ್ ಎಲ್ ಎ ನಮ್ಗೆ ಸಿಕ್ಕಿದ್ರೆ, ತಾವು ಒಂದು ಅವಕಾಶ ನಮ್ಮ ಎಮ್ ಎಲ್ ಎಗೆ ಒಂದು ಮಂತ್ರಿಯ ಸ್ಥಾನ ಕೊಟ್ಟರೆ, ಇಡೀ ರಾಜ್ಯಕ್ಕೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಒಂದು ಮಾದರಿ ಅಂತ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡಿ ಜನರ ಸೇವೆ ಮಾಡ್ತಾರಂತ ನಮಗೆ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ಯಾವಾಗಲೂ ಒಂದು ಎಮ್ ಎಲ್ ಎ ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕ್ಷೇತ್ರಕ್ಕೆ ತಾವು ಒಂದು ಮಂತ್ರಿ ಸ್ಥಾನ ಕೊಡಿ. ನಮ್ಮ ಎಮ್ ಎಲ್ ಎ ಅವರು ಅತಿ ಹೆಚ್ಚಾಗಿ ಇನ್ನೂ ಕೆಲಸ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆಲ್ಲ ಒಂದು ಹೆಮ್ಮೆ, ಒಂದು ಶಕ್ತಿ ತುಂಬುವ ಒಂದು ದಿನ ಅನಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗ ನಾವು ನಮ್ಮ ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಕ್ಷೇತ್ರದ ಎಲ್ಲರೂ ಜನರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ಎಲ್ಲರ ಪರವಾಗಿ ನಾನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನಸ್ಸಿಂದ ಹೃದಯಪೂರ್ವಕ ಅಭಿನಂದನೆ ಶುಭಾಶಯಗಳು ತೀರಿಸ್ತಾ, ಇವತ್ತು ಈ ಮುಂದಿನ ಬರೋ 3ನೇ ತಾರೀಕು ಏನು ನಮ್ಮ ಡಿ.ಕೆ. ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅವ್ರಿಗೂ ಮತ್ತು ನಮ್ಮ AICC ಜನರಲ್ ಸೆಕ್ರೆಟರಿ ನಮ್ಮ ರಾಹುಲ್ ಗಾಂಧೀಜಿ ಅವ್ರಿಗೆ ನಾನು ಒಂದು ವಿನಂತಿ, ನಮ್ಮ ಕ್ಷೇತ್ರದ ಜನರಿಂದ, ತಾವು ದಯವಿಟ್ಟು ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಏನಾಗ್ತಾ ಇದೆ ಅದರಲ್ಲಿ ನಮ್ಮ MLA ಸನ್ಮಾನ್ಯ A.C. ಶ್ರೀನಿವಾಸ್ ಸಾಹೇಬರಿಗೆ ತಾವು ಒಂದು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮನ್ನೆಲ್ಲ ಕೈ ಜೋಡಿ ಮನವಿ ಮಾಡ್ತೀನಿ. ಯಾಕಂದರೆ ಇಂಥ ಒಂದು MLA ಏನು ಒಳ್ಳೆ ರೀತಿಯ ಕೆಲಸ 3 ವರ್ಷದಲ್ಲಿ ಇಲ್ಲಿ ಮಾಡಿದ್ದಾರೆ. ನಾನು ಅನ್ಸ್ಕೊಳ್ತೀನಿ, ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ಕ್ಷೇತ್ರದ ಅಭಿಪ್ರಾಯ ಏನಂದರೆ, ಕ್ಷೇತ್ರಕ್ಕೆ 3 ವರ್ಷದಲ್ಲಿ ಇಷ್ಟು ಕೆಲಸ ಮಾಡೋ MLA ನಮ್ಗೆ ಸಿಕ್ಕಿದ್ರೆ, ತಾವು ಒಂದು ಅವಕಾಶ ನಮ್ಮ MLAಗೆ ಒಂದು ಮಂತ್ರಿಯ ಸ್ಥಾನ ಕೊಟ್ಟರೆ, ಇಡೀ ರಾಜ್ಯಕ್ಕೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಒಂದು ಮಾದರಿ ಅಂತ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡಿ ಜನರ ಸೇವೆ ಮಾಡ್ತಾರಂತ ನಮಗೆ ನಂಬಿಕೆ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ನಮ್ಮ DCM ಮತ್ತು ಈಗ ಮುಂದೆ ಬರುವ 7 ದಿವಸದಲ್ಲಿ ಯಾರು ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಸಾಹೇಬರು ಇದ್ದಾರೆ, ಅವ್ರಿಗೆ ನಾನು ಮುಖ್ಯಮಂತ್ರಿಗೆ ಮನವಿ ಮಾಡ್ತೀನಿ, ಒಂದು ಸಲ ತಾವು ನಮ್ಮ MLA ಅವ್ರಿಗೆ ಈ ಸಲ ಅವಕಾಶ ಮಾಡಿಕೊಳ್ಳೇಬೇಕು. ಈ ಕ್ಷೇತ್ರದಲ್ಲಿ ಯಾವಾಗಲೂ ಒಂದು MLA ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕ್ಷೇತ್ರಕ್ಕೆ ತಾವು ಒಂದು ಮಂತ್ರಿ ಸ್ಥಾನ ಕೊಡಿ. ನಮ್ಮ MLA ಅವರು ಅತಿ ಹೆಚ್ಚಾಗಿ ಇನ್ನೂ ಕೆಲಸ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ಏನು ಮಾಡ್ತಾ ಇದ್ದಾರೆ ಅತಿ ಹೆಚ್ಚಾಗಿ ಇನ್ನೂ ಮಾಡ್ತಾರೆ. ಈ ರಾಜ್ಯಕ್ಕೂ ಒಳ್ಳೆಯ ಒಂದು ಮಂತ್ರಿ ಆಗ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಈ ಮನವಿಯನ್ನು ತಾವು ದಯವಿಟ್ಟು ಸ್ವೀಕರಿಸಿ ನಮ್ಮ MLAಗೆ ಒಂದು ಸ್ಥಾನ ಕೊಡಬೇಕು, ಮಂತ್ರಿ ಸ್ಥಾನ ಕೊಡಬೇಕಂತ ತಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ.